2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 33. ಮನಸ್ಸೆಯು ಅರಸನಾದಾಗ 12 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 55 ವರ್ಷ ಆಳಿದನು. ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂಜಾಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ, ಬಾಳ್ ದೇವತೆಗಳಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ, ಅಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ, ನಕ್ಷತ್ರ ಮಂಡಲಕ್ಕೆ ಕೈಮುಗಿದು ಆರಾಧಿಸಿದನು. ಯೆಹೋವನು ಯೆರೂಸಲೇಮಿನಲ್ಲಿ ತನ್ನ ಹೆಸರನ್ನು ಸದಾಕಾಲ ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಆಲಯದ 2 ಪ್ರಾಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಕ್ಕಳನ್ನು ಬೆನ್ ಹಿನ್ನೋಮ್ ತಗ್ಗಿನಲ್ಲಿ ಆಹುತಿ ಕೊಟ್ಟನು. ಕಣಿ ಹೇಳಿಸುವುದು, ಶಕುನ ನೋಡಿಸುವುದು, ಯಂತ್ರ ಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಬಳಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನೆಬ್ಬಿಸಿದನು. ತಾನು ಮಾಡಿಸಿದ ವಿಗ್ರಹ ಸ್ತಂಭವನ್ನು ದೇವಾಲಯದಲ್ಲಿಡಿಸಿದನು. ಯೆಹೋವನು ಆ ಆಲಯದ ವಿಷಯದಲ್ಲಿ ದಾವೀದನಿಗೂ ಅವನ ಮಗನಾದ ಸೊಲೊಮೋನನಿಗೂ, ಇಸ್ರಾಯೇಲ್ಯರು ಮೋಶೆಯ ಮುಖಾಂತರ ತಮಗೆ ಕೊಡಲ್ಪಟ್ಟ ನನ್ನ ಎಲ್ಲ ಧರ್ಮಶಾಸ್ತ್ರ ವಿಧಿ ನ್ಯಾಯಗಳನ್ನು ಅನುಸರಿಸಿ ನಡೆಯುವುದಾದರೆ, ನನ್ನ ನಾಮ ಮಹತ್ತು ಈ ದೇವಾಲಯದಲ್ಲಿಯೂ ಇಸ್ರಾಯೇಲ್ಯರ ಎಲ್ಲ ಊರುಗಳೊಳಗೆ ನನಗೆ ಇಷ್ಟವಾಗಿರುವ ಯೆರೂಸಲೇಮಿನಲ್ಲಿಯೂ ಸದಾಕಾಲವಿರುವುದು. ಇಸ್ರಾಯೇಲ್ಯರು ಇನ್ನು ಮುಂದೆ ದೇಶಭ್ರಷ್ಟರಾಗಿರದೆ ತಮ್ಮ ಪಿತೃಗಳಿಗೆ ನೇಮಿಸಲ್ಪಟ್ಟ ದೇಶದಲ್ಲಿಯೇ ವಾಸವಾಗಿರುವಂತೆ ಮಾಡುವೆನು ಎಂದು ಹೇಳಿದ್ದನು. ಆದರೆ ಯೆಹೂದ್ಯರೂ ಯೆರೂಸಲೇಮಿನವರು ಮನಸ್ಸೆಯಿಂದ ಪ್ರೇರಿತರಾಗಿ ಇಸ್ರಾಯೇಲ್ಯರ ಮುಂದೆಯೇ ಯೆಹೋವನಿಂದ ನಾಶ ಹೊಂದಿದ ಅನ್ಯ ಜನಾಂಗಗಳಿಗಿಂತಲೂ ದುಷ್ಟರಾದರು. ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರೂ ಅವರು ಲಕ್ಷಿಸಲಿಲ್ಲ. ಆದದರಿಂದ ಆತನು ಅಶ್ಶೂರದ ಅರಸನ ಸೈನ್ಯಾಧಿಪತಿಗಳನ್ನು ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೆಲಿಗೆ ಒಯ್ದರು. ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮಂದಟ್ಟಾಯಿತು. ಇದಾದ ಮೇಲೆ ಅವನು ಗೀಹೋನ್ ಬುಗ್ಗೆಯ ಪಡುವಣ ಕಡೆಯಿಂದ ಮೀನು ಬಾಗಲಿನ ಮಾರ್ಗದವರೆಗಿರುವ ತಗ್ಗಿನಲ್ಲಿ ಓಫೇಲ್ ಗುಡ್ಡದ ಸುತ್ತಲೂ ದಾವೀದ ನಗರದ ಹೊರಗಣ ಬಲು ಎತ್ತರವಾದ ಗೋಡೆಯನ್ನು ಕಟ್ಟಿಸಿ, ಯಹೂದ ದೇಶದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳಲ್ಲಿ ಸೇನಾಪತಿಗಳನ್ನಿರಿಸಿದನು. ಅನ್ಯ ದೇವತಾ ಪ್ರತಿಮೆಗಳನ್ನು ತಾನು ಮಾಡಿಸಿದ್ದ ಸ್ತಂಭವನ್ನು ಯೆಹೋವನ ಆಲಯದಿಂದ ತೆಗೆಸಿ ಯೆಹೋವ ಮಂದಿರವಿರುವ ಗುಡ್ಡದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಕಟ್ಟಿಸಿದ್ದ ಎಲ್ಲ ಯಜ್ಞವೇದಿಗಳನ್ನು ಕೆಡವಿ ಪಟ್ಟಣದ ಹೊರಗೆ ಹಾಕಿಸಿದನು. ಯೆಹೋವನ ಯಜ್ಞವೇದಿಯನ್ನು ತಿರುಗಿ ಕಟ್ಟಿಸಿ ಅದರ ಮೇಲೆ ಸಮಾಧಾನ ಯಜ್ಞಗಳನ್ನು ಕೃತಜ್ಞತಾ ಯಜ್ಞಗಳನ್ನು ಅರ್ಪಿಸಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನೇ ಸೇವಿಸಬೇಕೆಂದು ಯೆಹೂದ್ಯರಿಗೆ ಆಜ್ಞಾಪಿಸಿದನು. ಅವರು ಈ ಪ್ರಕಾರ ದೇವರಾದ ಯೆಹೋವನೊಬ್ಬನಿಗೆ ಯಜ್ಞವನ್ನು ಅರ್ಪಿಸುವವರಾದರೂ ಆ ಯಜ್ಞಗಳನ್ನು ಇನ್ನೂ ಪೂಜಾಸ್ಥಳಗಳಲ್ಲಿಯೇ ಸಮರ್ಪಿಸುತ್ತಿದ್ದರು. ಮನಸ್ಸೆಯ ಉಳಿದ ಚರಿತ್ರೆಯೂ ಅವನು ತನ್ನ ದೇವರಿಗೆ ಮಾಡಿದ ಪ್ರಾರ್ಥನೆಯೂ ದರ್ಶಿಗಳು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವನಿಗೆ ಹೇಳಿದ ಮಾತುಗಳು ಇಸ್ರಾಯೇಲ್ ರಾಜರ ವೃತ್ತಾಂತದಲ್ಲಿ ಬರೆದಿರುತ್ತವೆ. ಅವನ ದೇವ ಪ್ರಾರ್ಥನೆಯೂ ಅವನಿಗೆ ದೊರಕಿದ ಸದುತ್ತರವು, ಅವನು ತನ್ನನ್ನು ತಗ್ಗಿಸಿಕೊಳ್ಳುವುದಕ್ಕಿಂತ ಮುಂಚೆ ಮಾಡಿದ ಅಪರಾಧ ದ್ರೋಹಗಳು, ಅವನು ಅಲ್ಲಲ್ಲಿ ಪೂಜಾಸ್ಥಳಗಳನ್ನು ಏರ್ಪಡಿಸಿ ಅಶೇರ ಸ್ತಂಭ ವಿಗ್ರಹ ಇವುಗಳನ್ನು ನಿಲ್ಲಿಸಿದ್ದು ದರ್ಶಿಗಳ ಚರಿತ್ರೆಯಲ್ಲಿ ಬರೆದಿರುತ್ತವೆ. ಮನಸ್ಸೆಯು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅರಮನೆಯ ನಿವೇಶನದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಮೋನನು ಅರಸನಾದನು. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆಯೇ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಮನಸ್ಸೆಯು ಮಾಡಿಸಿದ್ದ ಎಲ್ಲ ವಿಗ್ರಹಗಳಿಗೆ ಯಜ್ಞವನ್ನರ್ಪಿಸಿ ಅವುಗಳನ್ನು ಪೂಜಿಸಿದನು. ಆಮೋನನ ತಂದೆಯಾದ ಮನಸ್ಸೆಯು
ಯೆಹೋವನ ಮುಂದೆ ತನ್ನನ್ನು ತಗ್ಗಿಸಿಕೊಂಡಿದ್ದನಷ್ಟೇ. ಆಮೋನನಾದರೋ ತನ್ನನ್ನು ತಗ್ಗಿಸಿಕೊಳ್ಳದೆ ಮಹಾಪರಾಧಿಯಾದನು. ಅವನ ಸೇವಕರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಅರಮನೆಯಲ್ಲಿಯೇ ಕೊಂದರು. ಆದರೆ ದೇಶದ ಜನರು ಅರಸನಾದ ಆಮೋನನಿಗೆ ವಿರೋಧವಾಗಿ ಒಳಸಂಚು ಮಾಡಿದವರನ್ನೆಲ್ಲ ಕೊಂದು ಹಾಕಿ ಆಮೋನನಿಗೆ ಬದಲಾಗಿ ಅವನ ಮಗನಾದ ಯೋಷಿಯನನ್ನು ಅರಸನನ್ನಾಗಿ ಮಾಡಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ, ದ ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 33. 32ನೇ ಅಧ್ಯಾಯದಲ್ಲಿ ಹಿಜ್ಕೀಯನ ವಿಷಯವಾಗಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಹಿಜ್ಕೀಯನು ಮತ್ತು ಯೆಶಾಯನು ಇಬ್ಬರು ಸೇರಿಕೊಂಡು ಏನು ಮಾಡಿದರು? ಪ್ರಾರ್ಥನೆ ಮಾಡಿದರು. ಯಾಕೆ ಪ್ರಾರ್ಥನೆ ಮಾಡಿದ್ರು ಅಂದರೆ, ಆ ವೈರಿಯಾದಂಥ ಸನ್ಹೆರೀಬನು ಅವರನ್ನು ಯೆಹೂದವನ್ನು ದಾಳಿ ಮಾಡುವುದಕ್ಕೋಸ್ಕರವಾಗಿ ಯೆಹೂದ್ಯದಲ್ಲಿ ನುಗ್ಗಿ ಅದನ್ನೆಲ್ಲ ವಶಪಡಿಸಿಕೊಳ್ಳಬೇಕೆಂಬಂಥ ಉದ್ದೇಶದಿಂದ ಬಂದಿರ್ತಾನೆ. ಅವನು ಹೀಯಾಳಿಸ್ತಾನೆ. ಆದರೂ ಕೂಡ ನೋಡುವಾಗ ದೇವರು ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯವಾದ ರೀತಿಯಲ್ಲಿ ಹಿಜ್ಕೀಯನು ಮತ್ತು ಯೆಶಾಯನು ಇಬ್ಬರು ಮಾಡಿದ ಪ್ರಾರ್ಥನೆಗೆ, ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಕ್ತು. ಅದರ ನಿಮಿತ್ತವಾಗಿ ಏನಾಯಿತು? ಜಯ ಯೆಹೂದ್ಯರಿಗೆ ಅಥವಾ ಹಿಜ್ಕೀಯನಿಗೆ ಲಭ್ಯವಾಯಿತು. ಅನಂತರ ಆ ಹಿಜ್ಕೀಯನು ದೇವರು ಮಾಡಿದಂಥ ಅದ್ಭುತವನ್ನು ಅವನು ಸ್ಮರಿಸಿದಂಥವನಾಗಿ ಹೋಗಿ ಸ್ವಲ್ಪ ಕಾಲದಲ್ಲಿ ಮರಣಕರವಾದಂಥ ಒಂದು ವ್ಯಾಧಿಗೆ ಒಳಪಡ್ತಾನೆ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಅವನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಬೇಡಿಕೊಳ್ತಾನೆ. ಅದನ್ನು ಯೆಶಾಯ 38ರಲ್ಲಿ ಇನ್ನೂ ವಿವರವಾಗಿ ಕೊಡಲಾಗಿದೆ. ಆದರೂ ಕೂಡ ಆ ದೇವರು ಮಾಡಿದ ಅದ್ಭುತದ ನಿಮಿತ್ತವಾಗಿ ಅವನು ಸ್ವಸ್ಥನಾಗ್ತಾನೆ. ದೇವರು ಅವನ ಕಣ್ಣೀರನ್ನು, ಅವನ ಪ್ರಾರ್ಥನೆಯನ್ನು ಕೇಳಿ ಆಯುಷ್ಯವನ್ನು ಹೆಚ್ಚು ಮಾಡಿದ ಮೇಲೆ ಅನಂತರ ಏನಾಗ್ತದೆ? ಮತ್ತೆ ಅವನು ಗರ್ವಿಷ್ಠನಾಗ್ಬಿಡ್ತಾನೆ. ಅವನು ಗರ್ವಿಷ್ಠನಾದ ಕಾರಣ ಏನಾಗ್ತದೆ? ಯೆಹೂದದ ಮೇಲೆಯೋ ಯೆರೂಸಲೇಮಿನ ಮೇಲೆಯೋ ದೇವರ ಕೋಪವು ಬರ್ತದೆ. ಆದರೆ ಮತ್ತೆ ಬೇಗನೆ ಅವನು ತನ್ನನ್ನು ತಗ್ಗಿಸಿಕೊಂಡಾಗ ಏನಾಗ್ತದೆ? ದೇವರ ಕೋಪವು ಯೆಹೂದ್ಯರ ಮೇಲೆಯೂ ಯೆರೂಸಲೇಮಿನವರ ಮೇಲೆಯೂ ಅವನ ಜೀವಮಾನ ಕಾಲದಲ್ಲೆಲ್ಲ ಬರಲಿಲ್ಲ. ಯಾಕಂದರೆ ಅವನು ತಗ್ಗಿಸಿಕೊಳ್ಳುವಿಕೆಯ ಮಹತ್ವ ಎಷ್ಟಿದೆ ಎಂಬುದಾಗಿ ನಾವು ಇದರಲ್ಲಿ ನೋಡ್ಕೊಳ್ತೇವೆ. ಮತ್ತು ದೇವರು ಹಿಜ್ಕೀಯನಿಗೆ ಅತ್ಯಧಿಕವಾದ ಧನಘನತೆಗಳನ್ನು ಕೊಡ್ತಾನೆ, ಯಾಕಂದ್ರೆ ತಗ್ಗಿಸಿಕೊಂಡ್ರು. ಅಷ್ಟೇ ಅಲ್ಲದೆ ದೇವರು ಹಿಜ್ಕೀಯನಿಗೆ ಅಪರಿಮಿತವಾದ ಸಂಪತ್ತನ್ನು ಕೊಡ್ತಾನೆ, ಯಾಕಂದರೆ ಅವನು ತಗ್ಗಿಸಿಕೊಂಡ್ರು. ಅಷ್ಟೇ ಅಲ್ಲದೆ ಹಿಜ್ಕೀಯನು ತನ್ನ ಎಲ್ಲ ಕಾರ್ಯಗಳಲ್ಲಿಯೂ ಸಾರ್ಥಕನಾದನು, ಯಾಕಂದರೆ ಅವನು ತಗ್ಗಿಸಿಕೊಂಡ್ರು. ಕೊನೆಗೆ ದೇವರು ಅವನನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಅವನನ್ನು ಕೈ ಬಿಡ್ತಾನೆ. ಆನಂತರ ಅದು ಒಂದು ತಾತ್ಕಾಲಿಕವಾದದ್ದು. ಆನಂತರ ಅವನು ಮರಣವನ್ನು ಹೊಂದುತ್ತಾನೆ ಮತ್ತು ಅವನಿಗೆ ಭಾಳ ಗ್ರ್ಯಾಂಡಾಗಿ ಶವ ಸಂಸ್ಕಾರ ಆಗ್ತದೆ. ಯಾಕಂದರೆ ಬಹಳವಾಗಿ ಯೆರೂಸಲೇಮಿನವರು ಯೆಹೂದ್ಯರು ಬಂದು ಅವನನ್ನು ಗೌರವಿಸ್ತಾರೆ. ಸರಿ, 33ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಹಿಜ್ಕೀಯನಿಗೆ ಬದಲಾಗಿ ಅವನ ಮಗನಾದಂಥ ಮನಸ್ಸೆಯು ಅರಸನಾಗ್ತಾನೆ ರೀ. ಮನಸ್ಸೆಯು ಅರಸನಾದಾಗ 12 ವಯಸ್ಸಿನವನು ಇರ್ತಾನೆ ರೀ. ಭಾಳ ಚಿಕ್ಕ ವಯಸ್ಸಲ್ವಾ? ಆದರೆ ಭಾಳ ದೀರ್ಘಕಾಲವಾಗಿ ಅವನು ಆಳ್ವಿಕೆಯನ್ನು ಮಾಡ್ತಾನೆ. ಎಷ್ಟು ವರ್ಷ ಅಂತ ಹೇಳಿದ್ರೆ 55 ವರ್ಷ ಆಳ್ವಿಕೆ ಮಾಡ್ತಾನೆ ರೀ. ಭಾಳ ದೀರ್ಘಕಾಲದ ಒಂದು ಆಳ್ವಿಕೆ. ಆದರೆ
ಮನಸ್ಸೆ ಹಿಜ್ಕೀಯನ ಹಾಗೆ ತನ್ನ ತಂದೆ ಹಾಗೆ ಭಕ್ತಿವಂತನಾಗಿರಲಿಲ್ಲ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡನು. 2ನೇ ವಚನ, ತನ್ನ ತಂದೆಯಾದ ಹಿಜ್ಕೀಯನು ತೆಗೆದು ಹಾಕಿದಂಥ ಕೆಟ್ಟ ಕಾರ್ಯಗಳನ್ನು, ಕೆಟ್ಟ ವಸ್ತುಗಳನ್ನು, ದೇವರ ವಾಕ್ಯಕ್ಕೆ, ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದೆಲ್ಲವನ್ನು ಹಿಂದಿರುಗಿ ಮತ್ತೆ ಇವನು ಮನಸ್ಸೆ ಹಿಂದಿರುಗಿ ಬರಮಾಡಿಕೊಳ್ತಾನೆ. ವಿಷಾದ. ಹೌದು, ಎಷ್ಟರ ಮಟ್ಟಿಗೆ ಅವನು ಕೆಟ್ಟತನಕ್ಕೆ ಮುಂದುವರಿದ ಮನಸ್ಸೆ ಎಂಬುದಾಗಿ. ಅಂದ ಹಾಗೆ ಮನಸ್ಸೆ ಅಂದರೆ ಮರೆಯುವಂತೆ ಮಾಡುವ ಎಂಬುದಾಗಿ, ಕಾಸಿಂಗ್ ಟು ಫರ್ಗೆಟ್. ಯೋಸೇಫನಿಗೆ ಹುಟ್ಟಿದಂಥ ಮಗನಿಗೆ ತನ್ನ ಚಿಂತೆ, ತನ್ನ ದುಃಖ, ತನ್ನ ಅವಮಾನ, ತನ್ನ ಅನೇಕ ಉಪದ್ರವಗಳು, ಕಷ್ಟ ನಷ್ಟಗಳು ಯೋಸೇಫನಿಗೆ ಅನ್ಯ ದೇಶದಲ್ಲಿದ್ದಾಗ ನಡೀತಲ್ಲ, ಅಂಥ ಸಂದರ್ಭದಲ್ಲಿ ಅದೆಲ್ಲ ಹೋಗಿ ಇವನು ಈಗ ಪ್ರಧಾನಮಂತ್ರಿ ಆಗಿದ್ದಾನೆ, ಮದುವೆ ಆಯಿತು. ಅವನು ಹುಟ್ಟಿದಂಥ 2 ಮಕ್ಕಳಲ್ಲಿ ಒಂದು ಮಗುವಿಗೆ ಮನಸ್ಸೆ ಎಂಬುದಾಗಿ ಹೆಸರಿಡ್ತಾನೆ. ದೇವರು ಮರೆಯುವಂತೆ ಮಾಡಿದ ಅಂತ. ಅಂದರೆ ಕಷ್ಟ ನಷ್ಟಗಳು, ಆ ಒಂದು ನಕಾರಾತ್ಮಕ ಅನುಭವಗಳನ್ನು ಮರೆಯುವಂತೆ ಮಾಡಿದ ಅಂಥ ಒಬ್ಬ ವ್ಯಕ್ತಿ, ಮನಸ್ಸೆ ಎಂಬ ವ್ಯಕ್ತಿ ಈಗೇನು ಮಾಡ್ತಾನೆ, ಬಹಳ ಬಹಳ ಹೀನವಾದ ರೀತಿಯಲ್ಲಿ ಹೋಗ್ತಾನೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದಾಗ ಆ ಒಂದು 6ನೇ ವಚನದಲ್ಲಿ, 2ನೇ ಪೂರ್ವಕಾಲ ವೃತ್ತಾಂತ 33:6ರಲ್ಲಿ ನಾವು ನೋಡಿದಾಗ ಏನಂತ ಬರೆದಿದೆ, ಅವನು ತನ್ನ ಮಕ್ಕಳನ್ನು ಆಹುತಿ ಕೊಟ್ಟನು ಅಂತ. ಎಂಥ ವಿಷಾದಕರವಾದಂಥ, ಎಂಥ ಭಯಂಕರವಾದಂಥ ಒಂದು ವಿಷಯ ನೋಡ್ರಿ. ಆ ರೀತಿಯಾಗಿದ್ದಾಗ ಇನ್ನೊಂದು ದಡ್ಡ ಮತ್ತು ದೊಡ್ಡ ಕೆಲಸವನ್ನು ಮಾಡ್ತಾನೆ. ಅದೇನಂತ ಹೇಳಿದರೆ 7ನೇ ವಚನದಲ್ಲಿ, ತಾನು ಮಾಡಿಸಿದ ವಿಗ್ರಹ ಸ್ತಂಭವನ್ನು ದೇವಾಲಯದಲ್ಲಿಡಿಸಿದನು. ಮೋಶೆ ಧರ್ಮಶಾಸ್ತ್ರದಲ್ಲಿ, ಅಂದರೆ ದೇವರ ವಾಕ್ಯದಲ್ಲಿ ಹೇಗಿರಬೇಕು, ಅದರ ಮೆಷರ್ಮೆಂಟ್ ಹೇಗಿರಬೇಕು, ಅದರ ಉದ್ದ ಎಷ್ಟಿರಬೇಕು, ಅಗಲ ಇರಬೇಕು, ಎತ್ತರ ಎಷ್ಟಿರಬೇಕು, ಯಾವ ಪರದೆ ಹಾಕಬೇಕು, ಯಾವ ಬಣ್ಣದಲ್ಲಿರಬೇಕು, ಅದಕ್ಕೆ ಕೊಂಡಿಗಳನ್ನು ಯಾವ ರೀತಿಯಾಗಿ ಹೇಗೆ ಹಾಕಬೇಕು, ಡಿಸೈನ್, ರಚನೆ, ರೂಪ, ರೇಖೆ, ಇವೆಲ್ಲವನ್ನು ದೇವರು ಸ್ಪಷ್ಟವಾಗಿ ಹೇಳಿದಾಗ ಮೋಶೆ ಅದರಂತೆ ಮಾಡಿದನು. ದೇವರು ಹೇಳಿದ ಹಾಗೆ ಮೋಶೆ ಮಾಡಿದನು. ಅದರ ನಿಮಿತ್ತವಾಗಿ ದೇವರ ಮಹಿಮೆ ಆ ಮೋಶೆ ಕಟ್ಟಿದಂಥ ದೇವದರ್ಶನ ಗುಡಾರದಲ್ಲಿ ಬಂತು. ಈಗ ದೇವರು ಹೇಳದಂಥದ್ದನ್ನು ದೇವರ ಆಲಯದಲ್ಲಿ, ಸೊಲೊಮೋನನು ಕಟ್ಟಿದಂಥ ಆಲಯದಲ್ಲಿ ಈ ಮನಸ್ಸೆ ತಂದಿಡ್ತಾ ಇದ್ದಾನೆ. ಯೆಹೋವನ ಆಲಯದ ವಿಷಯದಲ್ಲಿ ದಾವೀದನಿಗೂ ಮತ್ತು ಅವನ ಮಗನಾದ ಸೊಲೊಮೋನಿಗೆ ನನ್ನ ಹೆಸರು ಅಂತ ತನ್ನ ಹೆಸರನ್ನು ಆ ಆಲಯದಲ್ಲಿ ಸ್ಥಾಪಿಸಿದ್ದನು. ಆದರೆ ಮನಸ್ಸೆಯಿಂದ ಪ್ರೇರಿತರಾಗಿ ಇಸ್ರಾಯೇಲರ ಮುಂದೆಯೂ ಯೆಹೋವನಿಂದ ನಾಶ ಹೊಂದಿದಂಥ ಅನ್ಯ ಜನಾಂಗಗಳ ಹಾಗೆಯೇ ಈ ಮನಸ್ಸೆ ಆಗಿಬಿಡ್ತಾನೆ. ಅಷ್ಟೇ ಅಲ್ಲ, ಅನ್ಯ ಜನಾಂಗಗಳಿಗಿಂತಲೂ ದುಷ್ಟರಾಗಿ ದೇವಜನರು ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು 9ನೇ ವಚನ. ಭಾಳ ವಿಷಾದ. ದೇವಜನರು ಒಂದು ಲೆವೆಲ್, ಒಂದು ಮಟ್ಟ, ಒಂದು ಶಿಸ್ತು, ಒಂದು ಭಕ್ತಿ ಇಲ್ಲದೆ ಹೋಗಿ ಅನ್ಯರಂತೆ, ಬೆಳಕು ಈಗ ಬೆಳಕಾಗಿರದೆ ಬೆಳಕು ಕತ್ತಲಾಗ್ಬಿಡ್ತು. ಬೆಳಕೇ ಕತ್ತಲಾದ ಮೇಲೆ, ಕತ್ತಲಿಗಿಂತಲೂ ಕತ್ತಲಾದ ಮೇಲೆ ಅಂಧಕಾರದ ಒಂದು ಅನುಭವ. ಯೆಹೋವನ ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರೂ, 10ನೇ ವಚನ. ಹಾಗಾದರೆ ದೇವರ ಬಗ್ಗೆ ಒಂದು ಆಶ್ಚರ್ಯ ನನಗೆ. ಇಂಥ ಒಂದು ಭಯಂಕರವಾದಂಥ ಹೀನಾಯ ಪರಿಸ್ಥಿತಿಯಲ್ಲಿ, ಆತ್ಮಿಕವಾದ ರೀತಿಯಲ್ಲಿ ಕೆಳಮಟ್ಟಕ್ಕೆ ಕುಸಿದು ಇಳಿದು ಹೋಗ್ತಾ ಇದ್ದರು. ದೇವರು ತನ್ನ ಜನರನ್ನು ಕೈ ಬಿಡಲಿಲ್ಲ. ದೇವರು ಮಾತನಾಡೋದನ್ನು ಬಿಡಲಿಲ್ಲ. ದೇವರು ಮನಸ್ಸೆಯನ್ನು ಮಾತಾಡಿಸದೇ ಇರಲಿಲ್ಲ. ಎಚ್ಚರಿಸಿದರು. ದೇವರು ಎಚ್ಚರಿಸಿದರು, ಅವರು ಲಕ್ಷಿಸಲಿಲ್ಲ.
ಮನಸ್ಸೇ ಲಕ್ಷಿಸಲಿಲ್ಲ ದೇವರನ್ನು. ಆದುದರಿಂದ ದೇವರಿಗೇನೋ ಒಂದು ಆಲ್ಟರ್ನೇಟಿವ್, ದೇವರು ಯಥಾಪ್ರಕಾರವಾಗಿ ವೈರಿ ಅವರ ಮೇಲೆ ಬರುವಂತೆ ಅನುಮತಿಸ್ತಾನೆ ದೇವರು. ಹೌದು, ಅಶ್ಶೂರ್ಯದ ಅರಸನು ಸೈನ್ಯಾಧಿಪತಿಗಳನ್ನು ಈಗ ದೇವ್ ಜನರ ಮೇಲೆ, ಮನಸ್ಸೆಯ ಮೇಲೆ ಬರಮಾಡ್ತಾರೆ. ಆಗ ಮನಸ್ಸೆಯನ್ನವರು ಹಿಡ್ಕೊಂಡು ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೇಲಿಗೆ ಹೋಯ್ದರು. 55 ವರ್ಷ ಆಳ್ವಿಕೆ ಮಾಡಿದ ಮನಸ್ಸೆ. ಆದರೆ ಸುಮಾರು ಅಷ್ಟು ದೀರ್ಘವಾಗಿ ಆಳ್ವಿಕೆ ಮಾಡೋದು ದೊಡ್ಡದಲ್ಲ. ಹೇಗೆ ಮಾಡ್ದ, ದೇವ ಜನರಿಗೆ ಏನು ಮಾಡ್ದ, ಅಥವಾ ದೇವರಿಗೆ ತನ್ನ ಪ್ರತಿಕ್ರಿಯೆ ಏನಾಗಿತ್ತು? ತನ್ನ ತಂದೆ ಹಿಜ್ಕೀಯನಲ್ಲಿ 7 ವಿಷಯಗಳು ಇದ್ದು. ಅವನು ದೇವರ ಮುಂದೆ ಒಳ್ಳೆಯವನಾಗಿದ್ದನು, ನೀತಿವಂತನಾಗಿದ್ದನು, ನಂಬಿಗಸ್ತನಾಗಿದ್ದನು, ಯಥಾರ್ಥವಂತನಾಗಿದ್ದನು, ದೇವರ ಒಲುಮೆಯನ್ನು ಗೆದ್ದುಕೊಳ್ಬೇಕಂತಿದ್ದನು. ಆ ರೀತಿಯಾಗಿ ಇರಲಿಲ್ಲ ಮನಸ್ಸೆ. ಆದ ಕಾರಣ ಅವನನ್ನು ಸೆರೆ ಹಿಡಿದು ಬಾಬೇಲಿಗೆ ಒಯ್ದಾಗ ಏನಾಯಿತು? ಆಶ್ಚರ್ಯ. 2ನೇ ಪೂರ್ವಕಾಲ ವೃತ್ತಾಂತ 33:12 ವಚನದಲ್ಲಿ, ಆದರೆ ಕಷ್ಟದಲ್ಲಿ, ಬೇರೆ ದೇಶದಲ್ಲಿ ಒಬ್ಬ ವ್ಯಕ್ತಿ ಹೋಗುವಂಥದ್ದು ಭಾಳ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅಂಥ ದೇವಜನರು ಅನ್ಯರಿಗಿಂತಲೂ ಅಸಹ್ಯವಾದ ರೀತಿಯಲ್ಲಿ ಕೆಳಮಟ್ಟಕ್ಕೆ ಕುಸಿದಿದ್ದಾಗ್ಯೂ ಕೂಡ ನಾಯಕನು ತಗ್ಗಿಸಿಕೊಂಡಾಗ ದೇವರು ಮಾಡಿದಂಥ ಪ್ರತಿಕ್ರಿಯೆ ಏನಂತೇಳಿ ನೋಡುವಾಗ, ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ದೇವರು ಮನಸ್ಸೆಯ ಪ್ರಾರ್ಥನೆಯನ್ನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿದ. ಅಷ್ಟೇ ಅಲ್ಲ, ದಯಪಾಲಿಸಿ ಮನಸ್ಸೆಯನ್ನು ತಿರುಗಿ 13ನೇ ವಚನ, ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ತಾನು ದೇವರಿಗೆ ವಿರುದ್ಧವಾಗಿದ್ದುದರಿಂದ ಈಗ ವಿಶ್ವಾಸಿಯಾದಂಥ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ? ಬಾಬೇಲ್ ಅಂದರೆ ಗಲಿಬಿಲಿ. ಒಬ್ಬ ನಾಯಕನು, ಒಬ್ಬ ವಿಶ್ವಾಸಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋದಾಗ ಅದರ ಪರಿಣಾಮ ಗಲಿಬಿಲಿ, ಬಾಬೇಲ್. ಆದರೆ ಅದೇ ನಾಯಕನು ತನ್ನ ಗಲಿಬಿಲಿಯಲ್ಲಿ, ತನ್ನ ಕಷ್ಟದಲ್ಲಿ ದೇವರನ್ನು ನಿಜವಾಗಿ ತಗ್ಗಿಸಿಕೊಂಡು, ಅದರಲ್ಲಿ ಬಹಳವಾಗಿ ಈ ಮನಸ್ಸೆ ಬಹಳವಾಗಿ ಪಾಪ ಮಾಡಿದ ನಿಜ ಹಿಂದಿನ ವಚನಗಳಲ್ಲಿ ನಾವು ನೋಡ್ತೇವೆ. ಅನ್ಯರಿಗಿಂತಲೂ ಬಹಳಷ್ಟು ಕೆಟ್ಟದಂಥ ಮಿತಿ ಮೀರಿ ಪಾಪ, ಅವಿಧೇಯತೆ. ಆದರೆ ಈಗ ಬಹಳವಾಗಿ ಅವನು ತಗ್ಗಿಸಿಕೊಂಡಾಗ ದೇವರವನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವನನ್ನು ತಿರುಗಿ ಯೆರೂಸಲೇಮ್ ಅಂದರೆ ಸಮಾಧಾನದ ಪಟ್ಟಣ. ಗಲಿಬಿಲಿಗೆ ಹೋದ ಅವಿಧೇಯತೆಯಿಂದ ಸಮಾಧಾನಕ್ಕೆ ಬಂದ ದೀನತ್ವದಿಂದ. ಹೌದು, ಅಂಥ ಒಂದು ಅನುಭವ ಅವನಿಗಾಯಿತು. ಅರಸುತನವನ್ನು ಕೂಡ ದೇವರು ಕೊಟ್ಬಿಡ್ತಾನೆ ರೀ. ಅವನ ಹಿಸ್ ಪೊಸಿಷನ್ ವಾಸ್ ರಿಸ್ಟೋರ್ಡ್. ಅವನ ಅಧಿಕಾರ ಈಗ ಸ್ಥಾಪಿತವಾಯಿತು. ಆಗ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮನದಟ್ಟವಾಯಿತು. ಹೌದು, ಒಳ್ಳೆಯದು ಒಂದು ರೀತಿಯಿಂದ. ಮತ್ತು ಅವನು ತನ್ನ ತಂದೆಯಾದಂಥ ಹಿಜ್ಕೀಯನ ಹಾಗೆ ಒಂದು ದೊಡ್ಡ ಸುಧಾರಣೆಯನ್ನು ತರುವಂಥದ್ದು 15ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಮತ್ತು ಅವನು ದೇವರಿಗೆ ಯಜ್ಞವೇದಿಯನ್ನು ತಿರುಗಿ ಕಟ್ಟಿಸ್ತಾನೆ, ಅದನ್ನು ಕೆಡವಿಬಿಟ್ಟಿದ್ದನು. ಸಮಾಧಾನದ ಯಜ್ಞಗಳನ್ನು, ಕೃತಜ್ಞತೆಯ ಯಜ್ಞಗಳನ್ನು ಅರ್ಪಿಸಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನೇ ಸೇವಿಸಬೇಕು ಎಂಬುದಾಗಿ ಜನರಿಗೆ ಹೇಳ್ತಾನೆ. ಅದು ಆಶ್ಚರ್ಯ. ಮತ್ತು ದೇವರಿಗೆ ಅವನು ಮಾಡಿದ ಪ್ರಾರ್ಥನೆ
ಮತ್ತು ದರ್ಶಿಗಳು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವನಿಗೆ ಹೇಳಿದ ಮಾತುಗಳು. ಹಾಗಾದರೆ ದರ್ಶಿಗಳು ಬಹುವಚನ. ನೋಡ್ರಿ, ಒಬ್ಬ ವ್ಯಕ್ತಿ, ಒಬ್ಬ ನಾಯಕನು ದೇವರಿಗೆ ವಿರುದ್ಧವಾಗಿ ನಡೆದಿದ್ದಾಗಿಯೂ ದೇವರು ಎಷ್ಟು ಒಳ್ಳೆಯವನಾಗಿ ತನ್ನ ಪ್ರವಾದಿಗಳನ್ನು ಕಳಿಸಿ ಅವನನ್ನು ಎಚ್ಚರಿಸಿ ಅವನನ್ನು ಹಿಂದಿರುಗಿ ತರುವುದಕ್ಕೆ ಪ್ರಯತ್ನಿಸ್ತಾನೆ. ಇಲ್ಲಿ ನಾನು ಹೇಳ್ಬೋದು, ದೇವರು ಯಶಸ್ವಿ ಆದನು. ಅತ್ಯಂತ ಘೋರ ದುಷ್ಟನಾದಂಥ ಮನಸ್ಸೆಯನ್ನು ತನ್ನ ಪಶ್ಚಾತ್ತಾಪ, ತನ್ನ ದೀನತ್ವದಿಂದ ಹಿಂದಿರುಗಿ ಕರ್ಕೊಂಡು ಬರ್ತಾನೆ ರೀ. ಅನಂತರ ದೇವರಾದ ಯೆಹೋವನ ಹೆಸರಿನಲ್ಲಿ ಅವನಿಗೆ ಹೇಳಿದ ಮಾತುಗಳು, ಅವನ ದೇವ ಪ್ರಾರ್ಥನೆಯು ಅವನಿಗೆ ದೊರಕಿದ ಸದುತ್ತರವು, ಅವನು ತನ್ನನ್ನು ತಗ್ಗಿಸಿಕೊಳ್ಳುವುದಕ್ಕಿಂತ ಮುಂಚೆ ಮಾಡಿದ ಅಪರಾಧ. 19ನೇ ವಚನದಲ್ಲಿ ಹೀಗೆ ಬರೆದಿದೆ. ಹಾಗಾದರೆ ತಗ್ಗಿಸಿಕೊಳ್ಳುವುದಕ್ಕೆ ಮುಂಚಿನ ಜೀವನ, ತಗ್ಗಿಸಿಕೊಂಡ ನಂತರದ ಜೀವನ ಯಾವ ರೀತಿಯಾಗಿ BC, ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ದೀನತ್ವದ ಮುಂಚೆ, ದೀನತ್ವದ ನಂತರ ಎಂಬುದಾಗಿ ಮನಸ್ಸಿನ ಜೀವನವನ್ನು ವಿಭಾಗಿಸ್ಬೋದು. 55 ವರ್ಷ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಹೆಚ್ಚಿನಾಂಶ ಅವನು ಕಳೆದು ಬಿಟ್ಟಿದ್ದ. ಆದರೆ ದೀನತ್ವ ಅವನು ತಗ್ಗಿಸಿಕೊಂಡಾಗ ಅಪರಾಧವನ್ನೆಲ್ಲ ದೇವರು ಕ್ಷಮಿಸಿ ಈಗ ಸರಿಪಡಿಸಿಕೊಳ್ತಾನೆ ರೀ. ಅದಾದ ನಂತರ ಅವನು ಮರಣ ಹೊಂದಿದ ಮೇಲೆ ಆಮೋನನು, ಅವನ ಮಗನಾದಂಥ ಆಮೋನನು ಅರಸನಾಗ್ತಾನೆ. 22 ವರ್ಷ ಆಮೋನನು ಅರಸನಾದಾಗ 22 ವಯಸ್ಸಿರ್ತದೆ, ಆದರೆ ಬರೀ 2 ವರ್ಷ ಮಾತ್ರ ಅವನು ಆಳ್ವಿಕೆ ಮಾಡ್ತಾನೆ. ಅವನು ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ. ದೇವ್ರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ, ಆದ ಕಾರಣ ಅಪರಾಧಿಯಾದನು. ಆ ರೀತಿಯಾಗಿ ಅವನ ಜೀವನವನ್ನು ಆಮೋನನು ಅರಸನಾಗಿದ್ದರೂ ಕಳ್ಕೊಳ್ತಾನೆ. ಸರಿ, ಇದರಿಂದ ನಾವು ಪಾಠ ಕಲಿಬೇಕು ದೀನತ್ವದ ಬಗ್ಗೆ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ಹೌದು, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 33. Manasseh was 12 years old when he began to reign, and he reigned 55 years in Jerusalem, but did that which was evil in the sight of the Lord, like unto the abominations of the heathen, whom the Lord had cast out before the children of Israel. For he built again the high places which Hezekiah his father had broken down, and he reared up altars for Baalim, and made groves, and worshipped all the host of heaven, and served them. Also he built altars in the house of the Lord, whereof the Lord had said, In Jerusalem shall my name be forever. And he built altars for all the host of heaven in the 2 courts of the house of the Lord. And he caused his children to pass through the fire in the valley of the son of Hinnom. Also he observed times, and used enchantments, and used witchcraft, and dealt with a familiar spirit, and with wizards. He wrought much evil in the sight of the Lord, to provoke him to anger. And he set a carved image, the idol which he had made, in the house of God, of which God had said to David and to Solomon his son, In this house and in Jerusalem, which I have chosen before all the tribes of Israel, will I put my name forever. Neither will I any more remove the foot of Israel from out of the land which I have appointed for your fathers, so that they will take heed to do all that I have commanded them, according to the whole law, and the statutes and the ordinances by the hand of Moses. So Manasseh made Judah and the inhabitants of Jerusalem to err, and to do worse than the heathen whom the Lord had destroyed before the children of Israel. And the Lord spake to Manasseh and to his people, but they would not hearken. Wherefore the Lord brought upon them the captains of the host of the king of Assyria, which took Manasseh among the thorns, and bound him with fetters, and carried him to Babylon. And when he was in affliction, he besought the Lord his God, and humbled himself greatly before the God of his fathers, and prayed unto him, and he was entreated of him, and heard his supplication, and brought him again to Jerusalem into his kingdom. Then Manasseh knew that the Lord he was God.
Now after this he built a wall without the city of David on the west side of Gihon, in the valley, even to the entering in at the fish gate, and compassed about Ophel, and raised it up of very great height, and put captains of war in all the fenced cities of Judah. And he took away the strange gods and the idol out of the house of the Lord, and all the altars that he had built in the mount of the house of the Lord, and in Jerusalem, and cast them out of the city. And he repaired the altar of the Lord, and sacrificed thereon peace offerings and thank offerings, and commanded Judah to serve the Lord God of Israel. Nevertheless the people did sacrifice still in the high places, yet unto the Lord their God only. Now the rest of the acts of Manasseh, and his prayer unto his God, and the words of the seers that spake to him in the name of the Lord God of Israel, behold, they are written in the book of the kings of Israel. His prayer also, and how God was entreated of him, and all his sins and his trespass, and the places wherein he built high places, and set up groves and graven images before he was humbled, behold, they are written among the sayings of the seers. So Manasseh slept with his fathers, and they buried him in his own house, and Amon his son reigned in his stead. Amon was 22 years old when he began to reign, and reigned 2 years in Jerusalem. But he did that which was evil in the sight of the Lord, as did Manasseh his father. For Amon sacrificed unto all the carved images which Manasseh his father had made, and served them, and humbled not himself before the Lord, as Manasseh his father had humbled himself. But Amon trespassed more, and his servants conspired against him, and slew him in his own house. But the people of the land slew all them that had conspired against King Amon, and the people of the land made Josiah his son king in his stead.